ನಮಸ್ಕಾರ. ಈ ನಾಟಕದಲ್ಲಿ ಬರುವ ಕೆಲವು ಪಾತ್ರಗಳನ್ನು ನೈಜ ಘಟನೆ ಆಧರಿಸಿ ಬರೆಯಲಾಗಿದೆ. ಈ ಪಾತ್ರಗಳ ಉದ್ದೇಶ ಮನರಂಜನೆಯಷ್ಟೇ ಹೊರತು ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯನ್ನು ಅಪಹಾಸ್ಯ ಮಾಡುವುದನ್ನು ಮಾತ್ರ ಗುರಿಯಲ್ಲ. ನಮ್ಮ ಈ ಪ್ರಯತ್ನವನ್ನು ಹಾಸ್ಯದ ದೃಷ್ಟಿಯಲ್ಲಿ ನೋಡಿ ಪ್ರೋತ್ಸಾಹಿಸಿ. ಬೇರೆ ಚಾನಲ್ನವರು ಬ್ರೇಕಿಂಗ್ ನ್ಯೂಸ್ TRPಗೋಸ್ಕರ ಏನೆಲ್ಲ ಸರ್ಕಸ್ ಮಾಡ್ತಾರೆ. ಇದನ್ನೆಲ್ಲ ನೋಡಿದ ಮೇಲೆ ನನ್ನದೇ ಒಂದು ಚಾನಲ್ ಮಾಡಿ ಜನಕ್ಕೆಲ್ಲ ಏನು ಸತ್ಯ ಅಂತ ತಿಳಿಸ್ಬೇಕು ಅಂದ್ಕೊಂಡಿದ್ದೆ. ಇವತ್ತು ನನ್ನ ಕನಸೆಲ್ಲ ಮನಸ್ಸಾಗೋ ಕಾಲ ಕೂಡಿ ಬಂದಿದೆ. ಇವತ್ತು ಒಂದು ಡ್ರೈವರ್ ಮಾಡಿ ಆಡಿಷನ್ ಸೆಲೆಕ್ಟ್ ಆದವರು ಬಂಡವಾಳ ಎಲ್ಲ ಏನು ಅಂತ ತಿಳ್ಕೊಂಡ್ಬಿಡೋಣ. ಇಷ್ಟೊತ್ತಿಗೆ ನಮ್ಮ ಆಂಕರ್ ಬರ್ಬೇಕಿರ್ತಾರ. ಫಸ್ಟ್ ಡೇನೇ ಲೇಟಾ? ಏನ್ರಿ ಮೊದಲನೇ ದಿನಾನೇ ಲೇಟಾ? ಪ್ರೋಗ್ರಾಮ್ ಶುರು ಮಾಡ್ಬೇಕಲ್ಲ. ಸಾರಿ ಸರ್, ಇವತ್ತು ನನ್ನ ಯಜಮಾನ ಊರಲ್ಲಿ ಇರಲಿಲ್ಲ. ಹಾಗಾಗಿ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ನಾನೇ ಮಾಡ್ಬೇಕಾಗ್ಬೇಕು. ಹೀಗಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಇದ್ರ ಜೊತೆಗೆ ನಮ್ಮ ಮೆಟ್ರೋಗೆ ಟ್ರಾಫಿಕ್ ಜಾಮ್. ನಿಮ್ಮ ಮೆಟ್ರೋಗೆ ನಾವು ಕೆಟ್ರೋ. ಸರಿ ಸರಿ ಬೇಗ ರೆಡಿ ಆಗ್ತದೆ. ನಾನು ರೆಡಿ ಸರ್. ಹೌದಾ? ಸರಿ ಸರಿ. ಮೊದಲನೇದು ಓಹೋ ನಮ್ಮ ಬ್ರಹ್ಮಾನಂದರು ಬಂದಿದ್ದಾರ ನೋಡಿ. ನೋಡಿದ್ದೀನಿ ಸರ್. ಕ್ಯಾಮರಾ ರೆಡಿನಾ? ರೆಡಿ ರೆಡಿ. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ. ದೀರ್ಘ ಸುಮಂಗಲಿ ಭವ. ಇದೇ ಗುರುಜಿ ಹೆಂಗಸರಿಗೆ ಆಶೀರ್ವಾದ ಮಾಡ್ಕೊಂಡ್ರಲ್ಲ. ಅಪ್ಪ, ನನಗೆ ಸ್ವಲ್ಪ ಹೆಣ್ಣುಮಕ್ಕಳೇ ಜಾಸ್ತಿ ಫಾಲೋಯರ್ಸ್. ಅದು ಅಲ್ಲದೆ ನನಗೆ ದೀಕ್ಷೆ ಸಿಕ್ಕವರು ಕೂಡ ವೇದಿಕಾದಿಂದಾನೆ. ಹಾಗಾಗಿ ಏನಂದ್ರೆ ಆಯುಷ್ಮಾನ್ ಭವ. ಸರಿನಾ? ಅನ್ಯನಾದೆ ಗುರುಜಿ. ಇವತ್ತು ನಮ್ಮ ಚಾನಲ್ ಓಪನಿಂಗು. ದಯವಿಟ್ಟು ಒಂದು ಪೂಜೆ ಮಾಡಿ ಶುರು ಮಾಡಿ. ಖಂಡಿತ ಬನ್ನಿ. ಓಂ ಸುಪಾಂ ಭರಂ ಪರಮಾನ್ ಭೌತಿಕಾಯ. ಈ ಚಾನಲ್ ನೋಡಿ. ಇದೇನು ಗುರುಜಿ? ಸರಿ ಸರಿ, ನೀವು ಏನಾದ್ರೂ ನಾನು ಒಳ್ಳೇದಕ್ಕೆ ಅನ್ಕೊತೀನಿ ದೇವರು. ದಯವಿಟ್ಟು ಕೂತ್ಕೊಳ್ಳಿ, ಪ್ರೋಗ್ರಾಮ್ ಶುರು ಮಾಡೋಣ. ನಮ್ಮ ಆಂಕರ್ ಅವರು ನೀವು ಮುಂದುವರಿಸ್ತಾರೆ. ಉತ್ತಮ. ಕ್ಯಾಮ್ರಾ ಎಲ್ಲ ರೆಡಿ? ಲಕ್ಷ್ಮಣ ಸೇವೆ ಉಪಮಾಡೆ. ಕ್ಯಾಮ್ರಾ ಆಕ್ಷನ್. ಶುಭೋದಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಿಮ್ಮ ಅಚ್ಚುಮೆಚ್ಚಿನ ಬಂಡೈ ಬ್ರಹ್ಮಾನಂದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಚಟ್ನಿ ಚಮೇಲಿ. ಬಿಗ್ ಬಾಸ್ ನೇಮಕಕ್ಕೆ ಕರೆಸಿದ ನಮ್ಮ ವೇದ ಬ್ರಹ್ಮ ಬ್ರಹ್ಮಾನಂದ ಗುರುಗಳು ಇವತ್ತು ನಿಮಗೆಲ್ಲ ಧರ್ಮದ ಸಿಂಚನ ನೀಡ್ತಾರೆ. ಗುರುಗಳೇ ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಓಂ ನಮೋ ಭಗವತೆ, ಓಂ ನಮೋ ನಾರಾಯಣ. ಗುರುಗಳೇ, ನಮೋ ನಮೋ ಅಂತ ಹೇಳೋ ಹಾಗಿಲ್ಲ. ಚುನಾವಣಾ ನೀತಿ ಸಂಹಿತೆ ಜಾರಿ ಇದೆ. ಇದೊಂದು ಬೇರೆ ಇಲ್ಲ ವಸ್ತು. ದೈವಾನುಗ್ರಹ ಭಕ್ತರೇ, ನಿಮಗೆಲ್ಲರಿಗೂ ಪರಿಪೂರ್ಣವಾದ ಸ್ವಾಗತ. ಕಾಲಾಯ ತಸ್ಮೈ ನಮಃ ಅಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಆಶಿಸುತ್ತಾ ಇವತ್ತಿನ ರಾಶಿಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಇವ್ರಿಗೆ ಇವತ್ತು ಸ್ವಲ್ಪ ಮೊಬೈಲ್ ಸಿಗ್ನಲ್ ಸಿಗಕ್ಕೆ ಕಷ್ಟ ಆಗ್ಬೋದು. ಅದೇನೋ ಹೇಳ್ತಾರಲ್ಲ, ಪಾಪಿ ಟವಾಲು ಚೊಟ್ಟು ಸಿಗ್ತಾ ಬರುತ್ತೆ. ಹಿಂಗೆ ಸ್ವಲ್ಪ ವ್ಯಕ್ತಿಗತ ಕಡೆ ಮಾತ್ರ ಹೋಗ. ಇನ್ನು ವೃಷಭ ರಾಶಿಯವರು, ಇವ್ರಿಗೆ ಇವತ್ತು ತುಂಬಾ ಒಳ್ಳೆಯ ದಿನ. ವಿಶೇಷವಾಗಿ ಎಲ್ಲವನ್ನೇ ಕಲ್ಪನೆ ಅಪ್ಲೈ ಮಾಡೋದಂತೂ ನನಗೆ ಚಂದ್ರನ ಮಲ ಮತ್ತು ಒಬ್ಬನ ಮಲ ಎರಡೂ ಕಾಣಿಸ್ತಾ ಇದೆ. ಇನ್ನು ಮಿಥುನ ರಾಶಿ. ನಮ್ಮ ಪರಮ ಪೂಜ್ಯ ಆಸಾರಾಮ್ ಬಾಬು ಆಶೀರ್ವಾದ ಇರೋದ್ರಿಂದ ಪ್ರೀತಿ, ಪ್ರೇಮ, ಪ್ರಣಯ ಇವು ಮೂರು ಸಾರಾಗುತ್ತೆ. ಒಂದೇನಂದ್ರೆ ವಿಶೇಷವಾಗಿ ಹೆಣ್ಣುಮಕ್ಕಳು ಬಿಡದಿ ಕಡೆ ಓಡಾಡುವಾಗ ಸ್ವಲ್ಪ ಹುಷಾರಾಗಿದೆ ಅಷ್ಟೇ. ಆಮೇಲೆ ಹೌದಾ? ಇವತ್ತು ನಮ್ಮ ಗುರುಗಳ ಬಣ್ಣ ಕೇಳೋದಲ್ಲ, ಇಲ್ಲಿ ಒಂದು ಪದ ಬಂದಿದೆ ನೋಡೋಣ.
ಹಲೋ. ಹೇಳಿ. ಗುರುಗಳೇ ನಮಸ್ಕಾರ. ನಮಸ್ಕಾರ. ನನ್ನ ಸಂಸಾರದಲ್ಲಿ ಒಬ್ಬೊಬ್ರು ಒಂದೊಂದು ಸೋಷಿಯಲ್ ಮೀಡಿಯಾ ಥರ ಆಗೋಗಿದೆ. ನನ್ನ ಹೆಂಡತಿ ಗೂಗಲ್ ಇದ್ದಂಗೆ ಒಂದು ಪ್ರಶ್ನೆ ಕೇಳಿದರೆ 100 ಉತ್ತರ ಕೊಡ್ತಾರೆ. ಇನ್ನು ನನ್ನ ಮಗ ಫೇಸ್ಬುಕ್ ಇದ್ದಾನೆ. ಮನೇಲಿ ಏನು ಹೇಳಿದ್ರು ಇಡೀ ಗಂಟೆಗೆ ಸ್ವಲ್ಪ ಚಂದ್ರ ಬಂದಿ ಸರಿ ಹೋಗ್ತಾರೆ ಮುಂದೆ. ನನ್ನ ಮಗಳು ಆಹಾ ಟ್ವಿಟ್ಟರ್ ಇದ್ದಂಗೆ ಬೀದಿಗೆ ಹೋಗ್ತಾ ಇದ್ರೆ 10 ಜನ ಫಾಲೋ ಮಾಡ್ತಾರೆ. ನೋಡಮ್ಮ, ಇಂಥವರೆಲ್ಲ ಸೇರ್ಕೊಂಡು ನನ್ನ ಫಾಲೋ ಮಾಡ್ತಾರೆ. ನನ್ನ ಕೇಸು ಅವ್ರು ಕೊಡ್ತಾರ ಯಾರಿಗೂ ಬೇಡಾಗಿದೆ. ಜೀವನವೇ ಕತ್ಲಾಗಿದೆ. ಜೀವನ ಕತ್ಲಾಗಿದೆ ಅಂತ ಮೊದಲು ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಸರಿ ಕಟ್ಟಿದ್ರೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ, ಆಯ್ತಾ? ಆಮೇಲೆ ನಿಮ್ಮ ಹೆಸರು ಏನಂದ್ರಿ? ರಮಣಮೂರ್ತಿ. ರಮಣಮೂರ್ತಿ. ಓಹೋ, ನೋಡಿ, ನಿಮ್ಮ ಜಾತಕದ ಪ್ರಕಾರ ಮುಂದಿನ ತಿಂಗಳು 16ನೇ ತಾರೀಕಿನಂದು ಶನಿ 7ನೇ ಮನೆಯಿಂದ 8ನೇ ಮನೆಗೆ ಬರ್ತಾನೆ. ಅಲ್ಲಿವರೆಗೂ ನೀವೇನು ಬೊಬ್ಬೆ ಹೊಡ್ಕೊಂಡ್ರು ಏಳಿಗೆ ಆಗಲ್ಲ. ನೋಡಿದ್ರೆ ಗುರುಗಳೇ, ಆ ಶನಿಗೆ 7 ಮನೆ ಇದೆ. ನನ್ನ ಹೊತ್ತಿಗೆ ಒಂದು ಮನೆ ಮಾಡ್ಕೊಳಕ್ಕಾಗಿಲ್ಲ. ಇದೇ ಕಷ್ಟದಲ್ಲಿ ಚೆನ್ನಾಗಿ ಹಾಲ್ಕೊಡ್ತಿದ್ದ ನನ್ನ ಎಮ್ಮೆ ಕೂಡ ಕಳೆದೋಗಿದೆ. ಸದ್ಯಕ್ಕೆ ನಾನು ಎಮ್ಮೆ ಮೇಲೆ ಕೂತಿರ್ಲಿಲ್ಲ, ಇಲ್ಲಾಂದ್ರೆ ನಾನು ತರಿಸ್ಕೊಂಡ್ಬಿಟ್ಟ ಇದ್ದೆ. ಇದಕ್ಕೊಂದು ಏನಾದರೂ ಪರಿಹಾರ ಇದ್ರೆ ಹೇಳಿ ಗುರುಗಳೇ. ನೋಡಪ್ಪ, ನಾನು ಮೊದಲೇ ನಿಮಗೆ ಹೇಳಿದಾಗೆ ಶನಿಯ ವಕ್ರ ದೃಷ್ಟಿಯಿಂದ ಹೀಗೆಲ್ಲ ಆಗ್ತಿದೆ. ನೀವು ಒಂದು ಕೆಲಸ ಮಾಡು, ನಮ್ಮ ಆಶ್ರಮ ಬಾ, ಆಯ್ತಾ? ಒಂದು ತಾಯ್ತ ಮಂತ್ರ ಸಿಗ್ತೀನಿ, ಅದನ್ನು ತೊಗೊಂಡು ಎಣ್ಣೆ ಕಟ್ಟು ಎಲ್ಲಿದ್ರು ಸಿಗುತ್ತೆ, ಆಯ್ತಾ? ಹಲೋ. ಹಲೋ ಸರ್, ನನ್ನ ಹೆಂಡತಿ ಕಾಣಿಸ್ತಾ ಇಲ್ಲ. ನಿಮ್ ಹೆಂಡತಿ ಕಾಣಿಸ್ತಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ರಿ. ಇಲ್ಲಿ ಬಂಡಲ್ ಬ್ರಹ್ಮಾಂಡ ಅಂತ ಕಾರ್ಯಕ್ರಮ ನಡೀತಾ ಇದೆ, ಗುರುಗಳಿದ್ದಾರೆ ಇಲ್ಲಿ. ಓಹ್ ಸಾರಿ, ತಪ್ಪಿಲ್ಲಿ ಫೋನ್ ಮಾಡ್ಬಿಟ್ಟ. ಖುಷಿನಲ್ಲಿ ಎಲ್ಲಿ ಫೋನ್ ಮಾಡ್ತಿರ್ತಾರೆ ಗುರುಗಳೇ, ಶರಣಾರ್ಥಿ. ನನ್ನ ಗತಿ ಏನು? ಅಲ್ಲಪ್ಪ, ನೀನು ಅಷ್ಟೊಂದು ಎಕ್ಸೈಟ್ಮೆಂಟ್ ತೋರಿಸ್ಕೋಬೇಡ. ಯಾವಾಗ ನೀವು ನೋಡಿದ್ರೆ ಅಷ್ಟು ಹೆಂಗಿನ ನಿನ್ನೆ ಸಾಯಂಕಾಲ ನನ್ನ ಸ್ನೇಹಿತರ ಜೊತೆ ಮೂವಿಗೆ ಹೋಗ್ತಾ ಇದ್ದು ನೋಡಿದೆ. ನಾನು ಆ ಮೂವಿ ಆಗಲೇ ನೋಡಿದ್ದೆ, ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಫಾಲೋ ಮಾಡಲಿಲ್ಲ. ಗುರುಗಳೇ, ಅವ್ಳು ತಿರ್ಗಾ ವಾಪಸ್ ಬರಲ್ಲ. ನೋಡಪ್ಪ, ಒಂದು ಹೇಳ್ತೀನಿ, ಈ ಗಂಡ ಹೆಂಡತಿ ಸಂಬಂಧ ಅನ್ನೋದು 7 ಜನದ್ದು. ಇಹಲೋಕ ಪರಲೋಕ ಎರಡೂ ಒಟ್ಟಿಗೆ ಇರ್ತೀರ ನೀವು. ಮತ್ತೆ ನನ್ನ ಫ್ರೆಂಡ್ ಹೇಳ್ತಿದ್ದ ಗಂಡ ಹೆಂಡತಿನ ಸ್ವರ್ಗದಲ್ಲಿ ಒಟ್ಟಿಗೆ ಇರಕ್ಕೆ ಬಿಡಲ್ಲ ಅಂತ. ಹಾಗೆ ಬಿಟ್ರೆ ಸ್ವರ್ಗ ಅನ್ನಿಸ್ಕೊಳ್ತಾನೆ ಗಂಡ ಅಂತ. ಗುರುಜಿ, ಒಂದು ಪ್ರಾಬ್ಲಮ್ ಆಗಿದೆ. ಏನೇ, ನಮ್ಮ ಮುಖ್ಯಮಂತ್ರಿಗಳು ಈ ಜ್ಯೋತಿಷ್ಯ, ಆಟ, ಮಂತ್ರ ವಿರುದ್ಧ ಮೂಢನಂಬಿಕೆ ಕಾಯ್ದೆ ತರ್ತಿದ್ದಾರಂತೆ. ಹಂಗಾಗಿ ನಮ್ಮ ಈ ಬಂಡಲ್ ಬ್ರಹ್ಮಾಂಡ ಕಾರ್ಯಕ್ರಮನ ಇಲ್ಲಿಗೆ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ದಯವಿಟ್ಟು ಕ್ಷಮಿಸಿ. ಕ್ಯಾನ್ಸಲ್? ಇದೇನು ರಾಜ್ಯಭಾರ ಇದು? ಆ ಬೇರೆ ಸ್ಟೇಟ್ನಲ್ಲಿ ನೋಡ್ರಿ, ಒಬ್ಬ ಪುಟ್ಕೋಸಿ ಸಾಧು ನಿಧಿ ಅಂತ ಕನ್ಸ್ಬಿಟ್ಟಿದ್ದಕ್ಕೆ ಗೌರ್ಮೆಂಟ್ನವರೇ ಅವ್ರು ಹೇಳಿದ ಕಡೆ ಹೋಗಿ ಗುಂಡಿ ಹೊಡಿಸ್ತಾ ಇದ್ದಾರೆ. ಹಿಂಗೆಲ್ಲ ಆಗೋಗ್ರೆ ಸರ್ವನಾಶ ಆಗೋಗ್ತೀರ. ನೋಡಿ ಭಕ್ತಾದಿಗಳೇ, ವಾಟ್ಸ್ಆಪ್ ಅಲ್ಲಿ ಸಿಗೋಣ ಅಷ್ಟೇ. ಇದೇನ್ರಿ ಸುಮೇರಿ, ನಮ್ಮ ಮೊದಲನೇ ಪ್ರೋಗ್ರಾಮೇ ಇಲ್ಲ ನದಿ. ಸರ್, ನೀವು ಯೋಚನೆ ಮಾಡಿ, ನಮ್ಮ ನೆಕ್ಸ್ಟ್ ಪ್ರೋಗ್ರಾಮ್ ಡಾಕ್ಟರ್ ಗುಣವ MBBS ಬರ್ತಿದ್ವಲ್ಲ, ನೋಡ್ತೀನಿ. ನೋಡಿ ಡಾಕ್ಟರ್ ಸ್ವಲ್ಪ ಬನ್ನಿ. ಇಷ್ಟು ಪರ್ಫೆಕ್ಟ್ ಆಗಿ ಬಾಸ್ ನೋಡ್ಕೋತಾ ಇದೆ. ಡಾಕ್ಟ್ರೆ, ಇದು ಪಾಸಿಟಿವ್ ಗಡಿಯ. ನನ್ನ ಮಾತು ಹೇಳ್ಕೊಂಡು ನೀವು ನಾಡಿ ನೋಡ್ತಾ ಇದ್ದೀರಾ? ನನಗೆ ಯಾವುದು ಪ್ರಾಬ್ಲಮ್ ಇಲ್ಲ ಡಾಕ್ಟ್ರೆ. ಮಾರ್ನಿಂಗ್ ಸಮಟೈಮ್ಸ್ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ ಅಷ್ಟೇ. ಡಾಕ್ಟ್ರೆ, ಇತ್ತೀಚೆಗೆ ಯಾಕೋ ನನ್ನ ದೂರ ಸರಿಯೇ ಕಾಣಿಸ್ತಿಲ್ಲ. ಸೂರ್ಯ ಕಾಣಿಸ್ತಾ ಇದೆಯಾ?
ದೂರ ಕಾಣಿಸ್ಬೇಕಮ್ಮ. ದೂರ ಕಾಣಿಸ್ತಿಲ್ಲ ಅಂದ್ರೆ ಜೊತೆ ಹತ್ತಿರ ನೋಡಿ. ಈ ಡಾಕ್ಟ್ರೆ, ನೀವು ನಮ್ಮ ಪ್ರೋಗ್ರಾಮ್ ಸರಿ ನಡೆಸ್ಕೊಂಡ್ರೆ ನಮ್ಮ ಆರೋಗ್ಯ ಎಲ್ಲ ಸುಧಾರಿಸ್ಕೊಂಡ್ರೆ ದಯವಿಟ್ಟು ಕೂತ್ಕೊಳ್ಳಿ, ಪ್ರೋಗ್ರಾಮ್ ಶುರು ಮಾಡೋಣ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ. ಆಕ್ಷನ್. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಡಾಕ್ಟರ್ ಸಹಾಯ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮೊಂದಿಗೆ ಡಾಕ್ಟರ್ ದುನ್ನಾ ಭಾಯ್ MBBS ಇದ್ದಾರೆ. ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ಮೊದಲೇ ಕಾಲರ್ ಇದ್ದಾರೆ, ನೋಡೋಣ. ಹಲೋ हेलो, अयो कोली कोली बात है। हेलो, अभी चिकन बिरयानी कैसे बनाती है? हेलो अरे सरी ಕೇಳಿಸ್ತಿಲ್ಲ, ಸ್ವಲ್ಪ ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ತೀರಾ? ಮೇಡಮ್, ಅದು ನಮ್ದು ಟಿವಿ ವಾಲ್ಯೂಮ್ಗೆ ಇಲ್ಲ ಮೇಡಮ್, ಒಂದು ಬೀದಿ ವಾಲ್ಯೂಮ್ಗೆ. ಹೇ ಆದ್ರೆ ಚುಕ್ಕೆ ಡಾಕ್ಟ್ರೇ, ಡಾಕ್ಟ್ರೇ, ನಮ್ದು ಸಿರ್ಗೆ ತುಂಬಾ ನೋವು, ಸಂಪಾದಿಗೆ ನೀವು ಇಚ್ಛೆ ತುಂಬಾ ತಲೆನೋವು. ಯಾವ ಮುಂದೆ ಇದ್ದಾರ? ಓ, ಮೊನ್ನೆ ಅಡುಗೆ ಮನೆ ಇಲ್ಲ, ಅಲ್ಲಿ ಕೈಗೆ ಮುಟ್ಕೊಂಡೆ ನೋಡಿ, ಆವಾಗಿಂದ. ಓ, ಕೈಗೆ ಮುರಿತ. ಹೆಂಗಾಗ್ತದೆ? ಓ, ಅದು ನಂದು ಬಲಗಾಲ ಮುಳೆ ಹೋಗಿತ್ತು, ಅದಕ್ಕೆ ಈ ಸ್ಟ್ರೈಟ್ ಆಗಿ ನಡೆಯಕ್ಕಾಗದೆ ಹೋಗಿ ಬಿದ್ದುಬಿಟ್ಟೆ ನೋಡಿ. ಕಾಲು ಕಟ್ಟಿಲ್ವಾ ನಿಮ್ದು? ಅಯ್ಯೋ, ಆವತ್ತು ಸೊಂಟಾಗೆ ಉಳಿದಿತ್ತು, ಬಿಸಿಲಿನಿಂದ ಎದ್ದೊಳಕ್ಕೆ ಹೋಗಿ ಕಾಲು ಮುಳೆ ಹೋಗಿತ್ತು ನೋಡಿ. ಡಾಕ್ಟ್ರೇ, ಇವಾಗ ಏನ್ ಮಾಡೋದು ಸ್ವಲ್ಪ ಹೇಳಿ ಡಾಕ್ಟ್ರೇ. ಎಲ್ಲ ನೋಡ್ರೆ ಟೋಟಲ್ ಆಗಿ ಫುಲ್ ಬಾಡಿ ಸರ್ವಿಸ್ ಮಾಡಬೇಕು ಅನ್ನಿಸ್ತಿದೆ. ಡಾಕ್ಟ್ರೇ, ಈ 2020 ಟೂರ್ನಮೆಂಟ್ ಇಲ್ಲ, ಅದು ಶುರು ಆಗೋದ್ರಲ್ಲಿ ಎಲ್ಲ ಸರಿ ಹೋಗುತ್ತೆ ತಾನೆ? 2020 ಟೂರ್ನಮೆಂಟ್ ನೋಡು, ಒಂದು ಕೆಲಸ ಮಾಡು, T20 ಇದೆ, ಇದನ್ನು ತಗೊಂಡ್ಬಿಡು, ಸೀದಾ ಮೇಲೆ ಕಂಟಿನ್ಯೂ ಮಾಡ್ಬೋದು. ಓ ಕಂಪೇರ್ ಆಗ್ಬಿಡು. ಅದೇ ವಯಸ್ಸೇ ಇಷ್ಟ ತಾನೆ. ಸರಿ ಸರ್, ಅಂತ ನೆಕ್ಸ್ಟ್ ಕಾಲರ್ ರೆಡಿ ಆಗುತ್ತೆ. ಹಲೋ ಡಾಕ್ಟ್ರೆ, ಹೇಳಿ. ಇದು ಯಾಕೋ ಏನೋ ಒಂದು 15 ದಿನದಿಂದ ಎಲ್ಲ ಎರಡೆರಡು ಕಾಣಿಸ್ತಾ ಇದ್ದಾರೆ. ಏನಾಗಿರ್ಬೋದು? ಎಲ್ಲ ಎಲ್ಲರೂ ಕಾಣಿಸ್ತಾ ಇಲ್ಲ. ಏನಂತ ಸರಿ ಗೊತ್ತಾಗ್ತಲ್ಲ, ಮೋಸ್ಟ್ಲಿ ದುಡ್ಡಿದ್ದು ಅದಕ್ಕೆ ಹಿಂಗೆ ಆಗ್ತಾ ಇದೆ ಅನಿಸ್ತಾ ಇದೆ. ಹೌದಾ? ಹೋಗಿ ಬಿಡಿ, ನಿಮ್ಮ ನಶೆ ಹೇಳಿದ ಮೇಲೆ ನಾನೇ ಫೋನ್ ಮಾಡ್ತೀನಿ. ಕುಡಿದಿರೋ ನಾನಲ್ಲ ಇಲ್ಲ, ನೀನು ತುಂಬ ಕುಡಿದ್ಯಾ ಅಲ್ಲ? ಸ್ವಲ್ಪ ಅವಾಗ ಅಕ್ಕಪಕ್ಕ ಬೈಯೋದು ನನಗೆ, ದಿನ ಕುಡಿದುಕೊಂಡು ಎಂಟಿ ಹೊಡಿತಾನೆ ಅಂತ. ಅದಕ್ಕೆ ಈಗ ಕುಡಿಯೋಕೆ ಹೋಗಕ್ಕೆ ಮುಂಚೆನೇ ಎಂಟಿಗೆ ಹೇಳ್ಬಿಟ್ಟು ಹೋಗ್ತೀನಿ. ಈಗ 3 ದಿನದಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ ಡೋಸು. ಏನು ನಿಮಗೆ? ಅದೇ ನಮ್ಮ ಹಳೆ ಬಜಾರಲ್ಲಿ ತಂಗಿ ಕಳ್ತನ ಆಗ್ಬಿಟ್ಟು ಭಾರಿ ಲಾಸ್ ಆಗೋಯ್ತು. ಇದೇನಾರ ಒಂದು ವಾರ ಮುಂಚೆ ಆಗಿದ್ರೆ ಇದು ಜಾಸ್ತಿ ಲಾಸ್ ಆಗಿದೆ. ಹೌದಾ? ಹೆಂಗೆ? ಹೋದ ವಾರ ತಾನೇ ಎಲ್ಲ ಐಟಮ್ಸ್ ಮೇಲೆ 50% ಡಿಸ್ಕೌಂಟ್ ಅಂತ ಅನೌನ್ಸ್ ಮಾಡಿದ್ವಿ. ಕರ್ಮ ನೋಡಿ, ಜಾಸ್ತಿ ಕುಡಿದ್ರೆ ಲಿವರ್ ಫೇಲ್ ಆಗೋ ಚಾನ್ಸಸ್ ಇದೆ. ಶೋನೆ ಶೋನಿಲ್ಲ, ಇವರು ಕೈಲಾಗಕ್ಕೆ ಎಕ್ಸಾಂಪಲ್ ಇಲ್ಲ. ನೀವು ನೋಡಿದ್ರೆ ಕುಡಿಲೇಬೇಡ ಅಂತ ಹೇಳ್ತೀರಿ, ಆ ಡಾಕ್ಟರ್ ನೋಡಿದ್ರೆ ಇದಕ್ಕೊಂದು ಬೆಕ್ಕಾಗಲ್ಲ, ಎಲ್ಲ ಸರಿ ಅಂತ ಹೇಳ್ತಾರೆ. ಅಜ್ಜಾವಣೆ ಅದು ಕುಡಿ ಅಂತ ಅದೇ ನಮ್ಮ ಡಾಕ್ಟರ್ ವಿಜಯಮಲ್ಯ ಜೀವನದಲ್ಲಿ ಹುಟ್ಟಿದ ಮಕ್ಕಳಲ್ಲಿ ದುಡ್ಡು ಅಂದ್ರೆ ಕ್ರಿಕೆಟರ್ ಶ್ರೀಶಾಂತ್ ಕೂಡ ಸಂಪಾದಿಸ್ತಾರೆ.
ಸರಿ ಸರಿ, ನೀವು ಹೊರಡಿ. ನಮ್ಮ ನ್ಯೂಸ್ ರೀಡರ್ ಬಂದಿದ್ರೆ ಹೊಡೆದು ಕಳಿಸಿ. ಸರಿ ಸರ್. ಹಾ ನಮಸ್ಕಾರಮ್ಮ. ಅಯ್ಯೋ ಬೆಳಿಗ್ಗೆಯಿಂದ ನಮ್ಮದೇ ಟೈಮ್ ಸರಿ ಇಲ್ಲಮ್ಮ. ನೀವು ಅದೇನೋ ಹೀರೋಯಿನ್ ಆಗ್ಬೇಕಂತ ಬಂದಿದ್ದವರು. ನ್ಯೂಸ್ ರೀಡಿಂಗ್ ಎಲ್ಲ ಕರೆಕ್ಟಾಗಿ ಮಾಡ್ತಿರೋದಾನೆ? ಸರಿ ಸರಿ ಕೂತ್ಕೊಳ್ಳಿ. ಹಾಂ ಕ್ಯಾಮ್ರಾ ರೆಡಿ? ಓಕೆ ಆಕ್ಷನ್. ಪ್ರವಾಸಿಗಳಿಗೆ ತೊಂದರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಹಲೋ ಸರಣ. ಹಲೋ ಕೇಳಿಸ್ತೀಯಾ? ಹಲೋ ಮೇಡಮ್ ಹೇಳಿ. ಏನಾಯ್ತು ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಮೇಡಮ್, ಪಂಜಾಬ್ನಿಂದ ಒಂದು ಫ್ಯಾಮಿಲಿ ಬ್ಯಾಂಗ್ಳೂರಿಗೆ ಬಂದಿರ್ಕಾಂಗ. ಅವರು ಇವತ್ತು ಬಿಟ್ಟಿಗೆ ಮಂತ್ರಿ ಮಾಲಲ್ಲಿ ಬಿಸ್ಕುಲೇಟರ್ ಮೇಲೆ ಇದ್ದಾಗ ಕರೆಂಟ್ ಹೋಗಿದೆ. ಏನು ಮಾಡೋದು ಅಂತ ಗೊತ್ತಾಗದೆ ಅಲ್ಲೇ ನಿಂತ್ಕೊಂಡಿದ್ದಾರೆ. ಮೇಡಮ್, ಕರೆಂಟ್ ಬಂದ ಮೇಲೆ ನಾನು ಮೇಲೆ ಹೋಗಿ ಅವ್ರನ್ನ ಮಾತಾಡ್ಸೋಣ ಅಂತ ಇಲ್ಲೇ ವೇಟಿಂಗ್ ಅಲ್ಲಿದ್ದೀನಿ. ಕರೆಂಟ್ ಬಂದಿದ ತಕ್ಷಣ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ. ಅಲ್ಲಿವರೆಗೂ ಕ್ಯಾಮರಾಮ್ಯಾನ್ ಮಗೇ ಸಿಗುತ್ತೆ. ಸರ್ವನ ಸ್ವಪ್ನವಾಗಿ ಜೈಲಿನಿಂದ ಬಿಡುಗಡೆ. ದಾರಿಯಲ್ಲಿ ನಡೆದುಕೊಂಡು ಹಲ್ಲೆ ಮಾಡಿ ಚಿನ್ನಾಭರಣ ಕದ್ದಿದ್ದಾರೆ ಎನ್ನಲಾಗಿದ್ದ ನಾನು ಆಭರಣಗಳನ್ನು ಕದ್ದಿರಲಿಲ್ಲ. ನನ್ನ ಹತ್ರ ಇದ್ದ ಚಾಕು ತೋರಿಸೋದಕ್ಕೆ ಅವರೇ ನಮ್ಮ ಒಡವೆನೆಲ್ಲ ಬೀಚ್ಕೊಟ್ಟು ಹೇಳಿದ್ದಾರೆ. ಈ ವಾದವನ್ನು ನ್ಯಾಯಾಲಯ ಎತ್ತಿ ಈಗ ಜಾಹೀರಾತಿನ ನಂತರ ವಾರ್ತೆ ಮುಂದುವರಿಸಿದೆ. ತಲೆಯೇ ತೆಗಿಬೇಕು ಅಂತ ಅರ್ಥದಲ್ಲಿ ನಾನು ಈ ದಿಲ್ ಹಾರ್ ಕುದುರೆ ಬಂದರೆ ಕೈ ಹಾಕೊಂಡು ಪರ 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 ಅಂತ ತೆಗೆದು ತುಂಬ ಕರ್ಜಿ ಅರ್ಬಂಧಕ್ಕೆ ಈಗ तो मई मनस्सु चिन्नला ವಾರ್ತೆಗಳಿಗೆ ಸ್ವಾಗತ. ವಿದೇಶದಿಂದ ಬಂದ ರಜನಿಕಾಂತ್ ಈಗ ತಮ್ಮ ಫ್ರಿಡ್ಜ್ ಡೋರ್ ಸರಿಯಾಗಿ ಕ್ಲೋಸ್ ಮಾಡಿದ್ದು ಅಮೆರಿಕಾದಲ್ಲಿ ಚಳಿ ಮತ್ತು ಸ್ನೋಫಾಲ್ ನಿಂತಿದೆ. ಅಮೆರಿಕ ಜನ ಓ ಮೈ ಗಾಡ್ ಎನ್ನುವ ಬದಲಿಗೆ ಬರೀ ರಜನಿಕಾಂತ್ ಕೊಂಡಾಡಿದ್ದಾರೆ. ನಮ್ಮ ಈ ಅಗ್ನಿ ಪಕ್ಷದ ಕೇಜ್ರಿವಾಲ್ ಕೂಡ ಚಳಿ ಕಮ್ಮಿಯಾಗಿದ್ದಕ್ಕೆ ತಮ್ಮ ಮಫ್ಲರ್ ತೆಗೆದಿದ್ದಾರೆ ತಿಳಿದು ಬಂದಿದೆ. ಇನ್ನು ಸಿನಿಮಾ ಸುದ್ದಿ. ಇಂದು ಬಹು ನಿರೀಕ್ಷಿತ ಕನ್ನಡ ಚಲನಚಿತ್ರ ವಿಂಬಲ್ಡನ್ ತೆರೆ ಕಂಡಿದೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಾಯಕಿಯಾಗಿ ಸಾನಿಯಾ ಮಿರ್ಜಾ ನಟಿಸಿದ್ದಾರೆ. ಈ ಚಿತ್ರದ ನಾಯಕ ನಟನಾಗಿ ಟೆನ್ನಿಸ್ ಕೃಷ್ಣ ತಮ್ಮ ಆಡುವ ಚಾಕಚಕ್ಯತೆ ಮೆರೆದಿದ್ದಾರೆ. ಇದೀಗ ಬಂದ ಸುದ್ದಿ. 500 ಸಾಮೂಹಿಕ ವಿವಾಹ ಮತ್ತು ಹಲವು ಗಂಡ ವ್ಯಕ್ತಿಗಳ ತೀವ್ರ ಹೃದಯಾಘಾತದಿಂದ
ಇಷ್ಟೆಲ್ಲ ಪಾಪ ಮಾಡಿ ಗಂಜಲಕ್ಕೆ ಗೋಳ ಹಾಕೊಂಡ್ರೆ ಆ ದೇವರು ಸುಮ್ಮನೆ ಬಿಟ್ಟಾನ? ನನಗೆ ಇನ್ನೂ ಆ ಗಟ್ಟಿ ಮೇಳ ಅಂತ ಜೋರಾಗಿ ಭಾಗ ಮಾಡ್ತಿದ್ದಿಲ್ಲ, ಅವ್ರ ಕೈ ಸಿಗ್ಲಿಲ್ಲ ನೋಡಿ. ಹಲೋ ಓ ಬಂದ್ಬಿಟ್ಟ? ಇಲ್ಲಿಗೆ ಮುಂದಿನ ವಾರ್ತೆ ಮುಗಿಯಿತು. ಮುಂದೆ ರೋಹನ್ ಗಾಂಧಿ ಅವರ ಜೊತೆ ವಕ್ರವ್ಯೂಹ ಪ್ರಸ್ತುತವಾಗಿದೆ. ನಮಸ್ಕಾರ. ಕ್ಯಾಮ್ರಾ ಫೋಕಸ್ ಮಾಡಬೇಕು, ಓಕೆನಾ? ಅದಕ್ಕೆ ಬರ್ತಾ ಇದ್ದಾರೆ. ಬನ್ನಿ 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 ಸರ್. ನಮಸ್ಕಾರ ಎಲ್ಲರಿಗೂ. ನಮ್ಮ ವಕ್ರ ಪ್ರಶ್ನೆಗಳಿಗೆ ಅತಿಥಿಗಳ ನೇರ ಉತ್ತರ ಇದೇ ನಮ್ಮ ವಾಹಿನಿಯ ವಕ್ರವ್ಯೂಹ. ಇವತ್ತು ನಮ್ಮ ವ್ಯೂಹದಲ್ಲಿ ಯುವಕರ ಆಶಾಕಿರಣ ರೋಹನ್ ಗಾಂಧಿ ಅವರು ನಮ್ಮೊಂದಿಗೆ ರೋಹನ್ ಗಾಂಧಿ ಅವರೇ, ನಿಮ್ಮ ಕೆಲಸದ ಒತ್ತಡಗಳ ನಡುವೆಯೂ ನಿಮ್ಮ ಕೆಲಸದ ಒತ್ತಡಗಳ ನಡುವೆಯೂ ನಮ್ಮ ಕೋರಿಕೆಯನ್ನು ಮನ್ನಿಸಿ ಬಂದಿದ್ದಕ್ಕೆ ಧನ್ಯವಾದಗಳು. ಮೊದಲನೇದಾಗಿ, ನೀವು ಬಾಲ್ಯದಿಂದಲೂ ತುಂಬಾ ಹೆಲ್ಪಿಂಗ್ ನೇಚರ್ ಅಂತ ಕೇಳಿದ್ವಿ, ಹೌದಾ? ಹೌದು. ಒಂದು ಸಣ್ಣ ಉದಾಹರಣೆ. ನಾನು ಸಣ್ಣವನಿದ್ದಾಗ ಕಾಲ್ಜಾರಿ ನದಿಲಿ ಬಿದ್ದು ಪ್ರಾಣ ಹೋಗಿದ್ರು ಕೂಡ ನಾನು ಸತ್ರು ಪರವಾಗಿಲ್ಲ, ನದಿಲಿರೋ ಮೀನುಗಳಾದ್ರೂ ಬದುಕಲಿ ಅಂತ ಹೇಳಿ ಅವನ್ನೆಲ್ಲ ಎತ್ತಿ ದಡಕ್ಕೆ ಎಸ್ತಿದ್ದ. ಓಕೆ ಓಕೆ. ನಿಮಗೆ ಚಂದ್ರಗುಪ್ತ ಮೌರ್ಯ ಗೊತ್ತಿರ್ಬೇಕಲ್ಲ? ಗೊತ್ತಿಲ್ಲೇನು? ಅದೇ ನಮ್ಮ ಗಣಪತಿ ಬಪ್ಪ ಮೌರ್ಯ ಅವ್ರ ರಿಲೇಟಿವ್ ತಾನೆ, ಮುಂದೆ ಕೇಳಿ. ಹೌದೌದು, ಅವರ ಮಂತ್ರಿ ಚಾಣಕ್ಯ ಅಂತಾರ. ನೀವು ಒಳ್ಳೆ ಮಾತುಗಾರ. ಒಂದು ಪ್ರಶ್ನೆ, ನಿಮ್ಮ ಸರ್ಕಾರದ ಅವಧಿಯಲ್ಲಿ 2,000 ಕೋಟಿ ಹಣ ತಿಂದು ತೆಗೆದು, ಆದರೂ ನೀವು ಒಮ್ಮೆಯೂ ಮಾತಾಡಲಿಲ್ಲ, ಯಾಕೆ? ನಮ್ಮ ಅಮ್ಮ ಯಾವ ಹೇಳ್ತಾ ಇದ್ರು, ತಿನ್ಬೇಕಾದ್ರೆ ಮಾತಾಡಬೇಡ.